ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 20, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ರಾಹುಲ್ ಗಾಂಧಿ, ಪ್ರಶಾಂತ್ ಕಿಶೋರ್, ಎಕ್ಸ್ ಎಲೆಕ್ಷನ್ ಕಮಿಷನರ್ ಲವಾಸಾ ಆನ್ ದ ಲಿಸ್ಟ್ ಆಫ್ ಸ್ಪೈವೇರ್ ಟಾರ್ಗೆಟ್ಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಸೈಬರ್ ಅಟ್ಯಾಕ್ಸಿಗೆ ಸಂಬಂಧಿಸಿದಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಅನುಕೂಲವಾಗುವಂಥದ್ದು. ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಪಿಗಾಸಸ್ ಸ್ಪೈವೇರ್ನ ಬಗ್ಗೆ. ಈ ಒಂದು ಪಿಗಾಸಸ್ ಸ್ಪೈವೇರ್ ಅಂತಂದರೆ ಇದೊಂದು ಸಾಫ್ಟ್ವೇರ್ ಅಂತಲೇ ಕನ್ಸಿಡರ್ ಮಾಡ್ಕೋಬಹುದು. ಇದನ್ನು ಇಸ್ರೇಲಿ ಬೇಸ್ಡ್ ಕಂಪನಿ NSO ಗ್ರೂಪ್ ಇದನ್ನು ಡೆವಲಪ್ ಮಾಡಿ ಮಾರಾಟ ಅಥವಾ ಲೈಸೆನ್ಸ್ ಮಾಡುವಂಥದ್ದು. ಈ ಒಂದು ಸಾಫ್ಟ್ವೇರನ್ನು ಉಪಯೋಗಿಸಿ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಯಾವುದೇ ಸ್ಮಾರ್ಟ್ಫೋನ್ ಒಳಗಡೆ ನಾವು ಇನ್ಫಿಲ್ಟ್ರೇಟ್ ಮಾಡಬಹುದು ಅಥವಾ ಒಳಗೆ ನುಗ್ಗಿ ಅದ್ರ ಒಳಗಡೆ ಏನೇನು ಮಾಹಿತಿ ಇದೆ, ಇಮೇಲ್ಸ್ ಇದೆ, ಟೆಕ್ಸ್ಟ್ ಇದೆ, ಅಥವಾ ಯಾರ್ಯಾರಿಗೆ ಕಾಲ್ ಮಾಡಲಾಗ್ತಾ ಇದೆ, ಎಲ್ಲೆಲ್ಲಿ ಇವನು ಓಡಾಡ್ತಿದ್ದಾನೆ, ಏನೇನು ನೋಡ್ತಾ ಇದ್ದಾನೆ ಇಂಟರ್ನೆಟ್ಟಲ್ಲಿ, ಆ ಎಲ್ಲ ವಿಷಯಗಳನ್ನು ಯೂಸರ್ನ ಅನುಮತಿ ಇಲ್ಲದೆ ಸಂಗ್ರಹಿಸಿಕೊಳ್ಳುವಂತಹ ಒಂದು ಸಾಫ್ಟ್ವೇರ್ ಇದು ಪಿಗಾಸಸ್ ಆಗಿರುತ್ತದೆ. ಈ ಒಂದು ಸಾಫ್ಟ್ವೇರ್ ಆ್ಯಪಲ್ ಐಫೋನ್ ಆಗಿರಲಿ ಅಥವಾ ಆಂಡ್ರಾಯ್ಡ್ ಫೋನ್ಸ್ ಆಗಿರಲಿ, ಬರೀ ವಾಟ್ಸಪ್ ಮಿಸ್ ಕಾಲ್ ಕೊಟ್ಟುಬಿಟ್ಟು ಆ ಒಂದು ಫೋನನ್ನು ಇನ್ಫಿಲ್ಟ್ರೇಟ್ ಅಂದರೆ ಒಳಗೆ ನುಗ್ಗಲು ಸಾಧ್ಯವಾಗುವಂತಹ ಒಂದು ಪ್ರಕ್ರಿಯೆಯನ್ನು ಈ ಪಿಗಾಸಸ್ ಡೆವಲಪ್ ಮಾಡಿದೆ. ಇದರ ಅಡಿಯಲ್ಲಿ ನಾನು ಹೇಳಿದ ಹಾಗೆ ಎಲ್ಲ ಮಾಹಿತಿಯನ್ನು ಎಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗೆ ಈ ಒಂದು ಸಾಫ್ಟ್ವೇರನ್ನು ಯಾವುದೇ ಮೊಬೈಲ್ ಫೋನ್ಸ್ಗಳ ಮೇಲೆ ಮ್ಯಾನ್ಯುವಲಿ ಇನ್ಸ್ಟಾಲ್ ಮಾಡಬಹುದು ಅಥವಾ ವೈರ್ಲೆಸ್ ಟ್ರಾನ್ಸ್ ರಿಸೀವರ್ನ ಮುಖಾಂತರವೂ ಇದನ್ನು ಇನ್ಸ್ಟಾಲ್ ಮಾಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಒಂದು ವೇಳೆ ಈ ಒಂದು ವೈರಸ್ ಏನಾದರೂ ಬೇರೆ ನಮಗೆ ಅಲ್ಲದೇ ಇರುವಂತಹ ಫೋನಲ್ಲಿ ಹೋಗಿ ಇನ್ಸ್ಟಾಲ್ ಆದರೆ ಆ ಸಮಯದಲ್ಲಿ ತಾನಾಗಿ ತಾನು ಸೆಲ್ಫ್ ಡಿಸ್ಟ್ರಕ್ಟ್ ಆಗಿ ಹೋಗುತ್ತದೆ, ಅಂದರೆ ಅದೇ ಅಲ್ಲಿಂದ ಹೊರಟು ಹೋಗುತ್ತದೆ ಅಥವಾ ಕರಪ್ಟ್ ಆಗಿ ಹೋಗುತ್ತಂಥ ಪ್ರಾವಧಾನವನ್ನು ಆ ಸಾಫ್ಟ್ವೇರಲ್ಲಿ ಮಾಡುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಎಷ್ಟು ಚಾತುರ್ಯತೆಯಿಂದ ಈ ಒಂದು ಸಾಫ್ಟ್ವೇರು ಒಬ್ಬ ವ್ಯಕ್ತಿಯ ಪರ್ಸನಲ್ ಡೇಟಾವನ್ನು ಗೊತ್ತಾಗದೆ ಹೇಳ್ಕೊಳ್ಳುವಂತಹ ಪ್ರಾವಧಾನ ಮಾಡಿದೆ ಅನ್ನುವಂಥದ್ದು. ಸೊ ಈಗ ಒಂದಿಷ್ಟು ಜರ್ನಲಿಸ್ಟ್ಗಳು ಮಾಡಿದಂತಹ ಒಂದು ಇನ್ವೆಸ್ಟಿಗೇಷನ್ನ ಅಡಿಯಲ್ಲಿ ಗೊತ್ತಾಗಿರುವಂತಹ ಮಾಹಿತಿ, ಈ ಪಿಗಾಸಸ್ ಸಾಫ್ಟ್ವೇರನ್ನು ಭಾರತೀಯ ಕಾಂಗ್ರೆಸ್ ಪಾರ್ಟಿಯ ಪ್ರೆಸಿಡೆಂಟ್ ಆದಂತಹ ರಾಹುಲ್ ಗಾಂಧಿ ಅವರಾಗಿರಬಹುದು, ಫಾರ್ಮರ್ ಎಲೆಕ್ಷನ್ ಕಮಿಷನರ್ ಅಶೋಕ್ ಲವಾಸಾ ಅವರು, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರು, ತೃಣಮೂಲ್ ಕಾಂಗ್ರೆಸ್ ಲೀಡರ್ ಆದಂತಹ ಅಭಿಷೇಕ್ ಬ್ಯಾನರ್ಜಿ, ಹೀಗೆ ಭಾರತದಲ್ಲಿ ಬಹಳಷ್ಟು ಜರ್ನಲಿಸ್ಟ್ಗಳ ಮೇಲೂ ಸಹ ಈ ಪಿಗಾಸಿಸ್ ಸಾಫ್ಟ್ವೇರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸರ್ವೇಲೆನ್ಸ್ ಮಾಡ್ತಾ ಇರುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸಂಕ್ಷಿಪ್ತ ವಿವರಣೆ, ಭಾರತದಲ್ಲಿ ಏನೆಲ್ಲ ಪ್ರಾವಧಾನಗಳಿದ್ದಾವೆ ಪಿಗಾಸಸ್ಸಿಗೆ ಸಂಬಂಧಿಸಿದಂತೆ ಅಥವಾ ಸರ್ವೇಲೆನ್ಸಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದನ್ನು ನೋಡೋಣ. ಹಾಗೆ ಇಸ್ರೇಲಿ ಕಂಪನಿ ಹೇಳ್ತಾ ಇರೋ ಹಾಗೆ ಈ ಪಿಗಾಸಸ್ ಬರೀ ಸರ್ಕಾರದ ಏಜೆನ್ಸೀಸ್ಗಳಿಗೆ ಕೊಡಲಾಗುತ್ತದೆ. ಟೆರರಿಸಮ್ ವಿರುದ್ಧ ಹೊಡೆದಾಡಲು ಮತ್ತು ಯಾವುದೇ ಸೀರಿಯಸ್ ಕ್ರೈಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಅವರ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿರೋದೇ ಹೊರತು ಯಾವುದೇ ಮಿಸ್ಯೂಸಿಗೆ ಅಲ್ಲ ಅನ್ನುವಂಥದ್ದನ್ನು ಇಸ್ರೇಲಿ ಕಂಪನಿ ಹೇಳ್ತಾ ಇರುವಂತಹ ಮಾತನ್ನು ಸಹ ಇಲ್ಲಿ ತಾವು ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಆಕ್ಸ್ಫಾರ್ಮ್ ರಿಪೋರ್ಟ್ ಹೈಲೈಟ್ಸ್ ಶಾರ್ಪ್ ಇನ್ಇಕ್ವಾಲಿಟೀಸ್ ಇನ್ ಹೆಲ್ತ್ ಇಂಡಿಕೇಟರ್ಸ್. ಈ ಒಂದು ಆರ್ಟಿಕಲ್ನಲ್ಲಿ ಆಕ್ಸ್ಫಾರ್ಮ್ ಜಾರಿ ಮಾಡಿದಂತಹ ಒಂದು ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಇನ್ಇಕ್ವಾಲಿಟಿ ಇದೆ ಅಥವಾ ಅಸಮಾನತೆ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇರುವಂಥದ್ದು. ಏನೆಲ್ಲ ಅಸಮಾನತೆಗಳು ಈ ಒಂದು ರಿಪೋರ್ಟ್ನಲ್ಲಿ ಕೊಡಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಹೆಲ್ತಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಸೊ ಈ ಪಾಯಿಂಟ್ಸ್ಗಳನ್ನು ತಾವು ಬರ್ಕೊಂಡಾಗ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಜಾರಿ ಮಾಡಿದಂತಹ ರಿಪೋರ್ಟ್ನ ಹೆಸರು ಮೊದಲಿಗೆ ತಿಳ್ಕೋಬೇಕು. ಇಂಡಿಯಾ ಇನ್ಇಕ್ವಾಲಿಟಿ ರಿಪೋರ್ಟ್ 2021, ಇಂಡಿಯಾಸ್ ಅನ್ಈಕ್ವಲ್ ಹೆಲ್ತ್ ಕೇರ್ ಸ್ಟೋರಿ. ಸೊ ಇಂಡಿಯಾ ಇನ್ಇಕ್ವಾಲಿಟಿ ರಿಪೋರ್ಟ್ 2021, ಇಂಡಿಯಾಸ್ ಅನ್ಈಕ್ವಲ್ ಹೆಲ್ತ್ ಕೇರ್ ಸ್ಟೋರಿ. ಈ ಒಂದು ನೇಮನ್ನು ಮೇನ್ಸಲ್ಲಿ ಬರೆಯೋದಕ್ಕೆ ಅನುಕೂಲವಾಗುತ್ತದೆ. ಸೊ ಅದಕ್ಕೋಸ್ಕರ ನಾನು 2 ಸರಿ ಹೇಳಿರುವಂಥದ್ದು. ಈ ಒಂದು ರಿಪೋರ್ಟನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 3 ಮತ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4ರಲ್ಲಿ ಮಾಡಿದಂತಹ ಸೆಕೆಂಡರಿ ರಿಪೋರ್ಟ್ಸ್ಗಳ ಅನಾಲಿಸಿಸ್ ಮೇಲೆ ಹೇಳ್ತಾ ಇರುವಂಥದ್ದು. ಅದರ ಅಡಿಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಇರುವಂಥವರು ಇವತ್ತು ಆರೋಗ್ಯದ ವ್ಯವಸ್ಥೆಯನ್ನು ಚೆನ್ನಾಗಿ ಪಡ್ಕೋತಾ ಇದ್ದಾರೆ SC/STಗಳಿಗೆ ಕಂಪೇರ್ ಮಾಡಿದರೆ ಅನ್ನುವಂತಹದ್ದು ಮೊದಲನೇದು. ಎರಡನೇದು, ಹಿಂದೂಸ್ ಮುಸ್ಲಿಮ್ಕಿನ ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ಪಡಿತಿದ್ದಾರೆ ಅನ್ನುವಂಥದ್ದು. ಮೂರನೇದು, ಸಾವುಕಾರಿರೋರು ಬಡವ್ರಕಿನ ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ಪಡಿತಿದ್ದಾರೆ. ನಾಲ್ಕನೇದು, ಗಂಡು ಮಕ್ಕಳು ಹೆಣ್ಮಕ್ಳಕ್ಕಿಂತ ಬೇಕಾದಂತಹ ಆರೋಗ್ಯದ ವ್ಯವಸ್ಥೆಯನ್ನು ಪಡಿತಾ ಇರುವಂಥದ್ದು. ಅರ್ಬನ್ ಜಾಗದಲ್ಲಿ ಇರುವಂಥವರು ಗ್ರಾಮೀಣ ಪ್ರದೇಶದವರಿಗಿಂತ ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ಪಡಿತಾ ಇರುವಂಥದ್ದು. ಇದು ಮೊದಲನೇ ಹಂತದಲ್ಲಿ ನಾವು ಕಂಡಿರುವಂತಹ ಅಸಮಾನತೆ ಸಮಾಜದಲ್ಲಿ ಭಾರತದಲ್ಲಿ ಇರುವಂಥದ್ದು. ಸೊ ಈ ಪಾಯಿಂಟ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಏನು ಪಾಲಿಸಿಗಳ ಮೇಲೆ ಸರ್ಕಾರ ಕೆಲಸ ಮಾಡುವ ಅನ್ನುವಂಥದ್ದರ ವಿಷಯದ ಬಗ್ಗೆ ಮಾತಾಡಲು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬಂದಾಗ ಹೇಳೋಕ್ಕೆ ಅನುಕೂಲವಾಗುವಂತಹ ವಿಷಯ. ಹೌದು,
ಒಂದಿಷ್ಟು ಸೋಷಲ್ ಗ್ರೂಪ್ಸ್ಗಳಲ್ಲಿ ಎಜುಕೇಷನಿಗೆ ಸಂಬಂಧಿಸಿದಂತೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹೆಣ್ಣು ಮಕ್ಕಳಲ್ಲಿ ಒಂದಿಷ್ಟು ಇಂಪ್ರೂವ್ಮೆಂಟ್ ಆಗಿರುವಂತಹ ವ್ಯವಸ್ಥೆಯನ್ನು ನಾವು ಕಂಡಿದ್ವಿ. ಆದರೆ ಇವತ್ತಿಗೂ SC/ST ಹೆಣ್ಣುಮಕ್ಕಳು ಜನರಲ್ ಕ್ಯಾಟಗರಿ ಹೆಣ್ಣುಮಕ್ಕಳಕ್ಕಿಂತ ಸಂಖ್ಯೆಯಲ್ಲಿ ತುಂಬ ಹಿಂದೆ ಇದ್ದಾರೆ ಅನ್ನುವಂಥದ್ದು. ಈ ರೀತಿಯ ಅಸಮಾನತೆ ಎಲ್ಲ ಧರ್ಮದ ಅಥವಾ ಎಲ್ಲ ಗ್ರೂಪ್ಸ್ಗಳ ಅಡಿಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇವುಗಳನ್ನು ನೋಡಿದಾಗ ಸರ್ಕಾರ ಇನ್ನೂ ಪ್ರಿಸೈಸ್ ಆಗಿ ತನ್ನ ಪಾಲಿಸೀಸ್ಗಳನ್ನು ಫ್ರೇಮ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಸರ್ವೇಲೆನ್ಸ್ ರಿಫಾರ್ಮ್ ಇಸ್ ದ ನೀಡ್ ಆಫ್ ದ ಆರ್. ಸೊ ಇಂದಿನ ಮೊದಲನೇ ಆರ್ಟಿಕಲನ್ನು ನಾವು ನೋಡಿದ್ವಿ, ಪಿಗಾಸಸ್ ಸ್ಪೈವೇರ್ನ ಬಗ್ಗೆ. ಅದೊಂದು ಇಸ್ರೇಲಿ ಬೇಸ್ಡ್ ಕಂಪನಿ ತರುತ್ತದೆ ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಭಾರತದಲ್ಲಿ ಸರ್ವೇಲೆನ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಾವಧಾನಗಳು ಮಾಡಲಾಗಿದೆ ಆ್ಯಂಡ್ ಅದರಲ್ಲಿ ಏನು ಬದಲಾವಣೆ ಮಾಡಲಾಗಿದೆ ಅನ್ನುವಂಥದ್ದರ ಬಗ್ಗೆ ನಾವು ಇಲ್ಲಿ ಮಾತಾಡುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಯು ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನಮಗೆ ಅನುಕೂಲವಾಗುವಂಥದ್ದು. ನಾನು ಹೇಳಿದ ಹಾಗೆ ಸುಮಾರು 300 ಇಂಡಿಯನ್ ವೆರಿಫೈಡ್ ಟೆಲಿಫೋನ್ ನಂಬರ್ಸ್ಗಳು ಈ ಒಂದು ರಿಪೋರ್ಟ್ನಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಆ ಒಂದು ರಿಪೋರ್ಟ್ನಲ್ಲಿ ಪೆಗಾಸಿಸ್ ಸ್ಪೈವೇರ್ನ ಅಡಿಯಲ್ಲಿ ಸರ್ವೇಲೆನ್ಸಲ್ಲಿ ಇರುವಂತಹ ಮಿನಿಸ್ಟರ್ಸ್, ಅಪೋಸಿಷನ್ ಲೀಡರ್ಸ್, ಜರ್ನಲಿಸ್ಟ್, ಲೀಗಲ್ ಕಮ್ಯುನಿಟಿಗೆ ಸೇರಿದಂತಹ ವ್ಯಕ್ತಿಗಳು, ಬಿಸ್ನೆಸ್ ಮೆನ್ಗಳು, ಗೌರ್ಮೆಂಟ್ ಅಫಿಷಿಯಲ್ಸ್ಗಳು, ಸೈಂಟಿಸ್ಟ್ಗಳು, ಎಷ್ಟೋ ಜನ ಸೋಷಲ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳು, ಇವರೆಲ್ಲರ ಹೆಸರು ಆ ಪಟ್ಟಿಯಲ್ಲಿ ಕಂಡಿರುವಂಥದ್ದು ವಿಷಾದನೀಯ. ಆ್ಯಂಡ್ ಆ ಪಟ್ಟಿಯಲ್ಲಿ ಬಂದಂತಹ ಹೆಸರುಗಳನ್ನು ತಿಳ್ಕೊಂಡಾಗ ದೇಶದಲ್ಲಿ ಏನು ಆಗ್ತಾ ಇದೆ ಸರ್ವೇಲೆನ್ಸ್ ಅನ್ನುವಂತಹ ಪ್ರಶ್ನೆ ಎಚ್ಚೆತ್ತಾಗ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಥ್ರೆಟ್ ಟು ಫ್ರೀಡಮ್, ಈ ಒಂದು ಲಿಸ್ಟ್ನಲ್ಲಿ ಯಾರೆಲ್ಲ ಫೋನ್ಗಳು ಹ್ಯಾಕ್ ಮಾಡಲಾಗಿದೆ ಪೆಗಾಸಿಸ್ ಸ್ಪೈವೇರ್ ಸಾಫ್ಟ್ವೇರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನು ನೋಡಿದಾಗ ಮುಖ್ಯವಾಗಿ ಪ್ರೆಸ್ನ ಫ್ರೀಡಮ್ ಮೇಲೆ ಕಂಟಕವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ನ ಪ್ರಕಾರ ಪಿಗಾಸಿಸ್ ಸ್ಪೈವೇರ್ನ ಉಪಯೋಗಿಸ್ಕೊಂಡ್ಬಿಟ್ಟು ಬಹಳಷ್ಟು ಜರ್ನಲಿಸ್ಟ್ಗಳ ಫೋನ್ಗಳನ್ನು ಟ್ಯಾಪ್ ಮಾಡಿರುವಂಥದ್ದು. ಉದಾಹರಣೆಗೆ ಇಂಡಿಯನ್ ಎಕ್ಸ್ಪ್ರೆಸ್ನ ಇಂಪಾರ್ಟೆಂಟ್ ವ್ಯಕ್ತಿಗಳಾಗಿರಬಹುದು, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿನ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ಗಳಾಗಿರ್ಬೋದು, ಹೀಗೆ ಜರ್ನಲಿಸಮಲ್ಲಿ ಪ್ರಖ್ಯಾತ ವ್ಯಕ್ತಿಗಳ ಫೋನ್ಗಳನ್ನು ಟ್ಯಾಪ್ ಮಾಡಿರುವಂತಹ ಮಾಹಿತಿ ಈ ಒಂದು ರಿಪೋರ್ಟ್ನಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ಹ್ಯಾಕಿಂಗ್ ಸಾಫ್ಟ್ವೇರನ್ನು ಇದೇ ಮೊದಲನೇ ಬಾರಿಗೆ ಏನು ಉಪಯೋಗಿಸ್ತಿದ್ದಿಲ್ಲ ಅಥವಾ ಉಪಯೋಗಿಸಲಾಗುತ್ತಿದೆ ಅನ್ನುವಂಥದ್ದಿಲ್ಲ. 2019ರಲ್ಲೂ ಸಹ ಇದೇ ರೀತಿಯ ಅಲಿಗೇಷನ್ಸು ಪಿಗಾಸಿಸನ್ನು ಉಪಯೋಗಿಸಿಬಿಟ್ಟು ಜರ್ನಲಿಸ್ಟ್ ಮತ್ತು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳನ್ನು ಸರ್ವೇಲೆನ್ಸ್ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳಲಾಗಿತ್ತು. ಆ ಸಮಯದಲ್ಲಿ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಟಾರ್ಗೆಟ್ ಮಾಡಲಾಗಿತ್ತು, ಭೀಮಾ ಕೋರೆಗಾಂವ್ಗೆ ಸಂಬಂಧಿಸಿದಂತಹ ಕೇಸ್ನ ಅನುಗುಣವಾಗಿ ಅನ್ನುವಂಥದ್ದನ್ನು ಸಹ ಹೇಳಲಾಗಿತ್ತು. ಆದರೆ ಆ ಒಂದು ಅಲಿಗೇಷನ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಇನ್ವೆಸ್ಟಿಗೇಷನ್ನು ಮಾಡೋಕ್ಕಾಗಿಲ್ಲ ಆ್ಯಂಡ್ ರಾಜ್ಯ ಸರ್ಕಾರವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಅನ್ನುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಬಹಳಷ್ಟು ಸರಿ ಜರ್ನಲಿಸ್ಟ್ ಮತ್ತು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳ ಮೇಲೆ ಪಿಗಾಸಿಸ್ ರೀತಿಯ ಸರ್ವೇಲೆನ್ಸ್ಗಳು ಮಾಡೋದ್ರಿಂದ ಇವತ್ತು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂತಹ ಒಂದು ರಿಪೋರ್ಟನ್ನು ಹೊರತರುವಂತಹ ಆರ್ಗನೈಸೇಷನ್ನ ಹೆಸರು ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸಂಸ್ಥೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಜಾರಿಗೆ ತರುತ್ತದೆ. ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನ ಅಡಿಯಲ್ಲಿ ಭಾರತ 180 ರಾಷ್ಟ್ರಗಳ ಪೈಕಿ 142ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಅಂದರೆ ಇದು 2021ರಲ್ಲಿ ಭಾರತ 142ನೇ ಸ್ಥಾನದಲ್ಲಿರುವಂಥದ್ದು. ಇದನ್ನು ನೋಡಿದಾಗ ಭಾರತದಲ್ಲಿ ಪ್ರೆಸ್ಸಿಗೆ ಸಂಬಂಧಿಸಿದಂತೆ ಎಷ್ಟು ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ, ಎಷ್ಟು ಫ್ರೀಡಮ್ ಇಲ್ಲದೇ ಇರೋ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿಯನ್ನು ನಮ್ಮ ದೇಶದ ಜರ್ನಲಿಸ್ಟ್ಗಳು ಅನುಭವಿಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕ್ಲಿಯರ್ ಆಗಿ ಗೋಚರಿಸುವಂಥದ್ದು. ಪ್ರೆಸ್ಸಿಗೆ ಬೇಕಾಗಿರುವಂಥದ್ದು 2 ಮುಖ್ಯವಾದ ವಿಷಯ. ಮೊದಲನೇದು ಸ್ಪೀಚ್, ಅಂದರೆ ಅವರಿಗೆ ಮಾತಾಡುವಂತಹ ಸ್ವತಂತ್ರ. ಎರಡನೇದು ಪ್ರೈವಸಿ, ಅವರು ಮಾಡುವಂತಹ ಕೆಲಸದಲ್ಲಿ ಅವರಿಗೆ ಒಂದಿಷ್ಟು ಪ್ರೈವಸಿಯನ್ನು ಕೊಡಬೇಕು. ಇವೆರಡು ಕೊಟ್ಟಾಗ ಮಾತ್ರ ಜರ್ನಲಿಸ್ಟ್ಗಳು ಮನಸ್ಸು ಬಿಚ್ಚಿ ಸತ್ಯವನ್ನು ಜನರ ಎದುರುಗಡೆ ಇಡಲು ಅವಕಾಶವಾಗುತ್ತದೆ. ಯಾವುದೇ ಹೆದರಿಕೆ ಇಲ್ಲದೆ ಅವರಿಗೆ ಇರುವಂತಹ ಸೋರ್ಸಸ್ಗಳು ಸಹ ಜೆನ್ಯೂನ್ ಆಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಭಾರತದಲ್ಲಿ ಪ್ರೆಸ್ಸಿಗೆ ಸಂಬಂಧಿಸಿದಂತೆ ಸ್ಪೀಚ್ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಫ್ರೀಡಮ್ ಆಫ್ ಪ್ರಿವಸಿ ಅಥವಾ ರೈಟ್ ಟು ಪ್ರಿವಸಿ ಅಂತ ಏನು ಕರಿತೀವಿ, ಇವೆರಡೂ ಮುಖ್ಯವಾಗಿ ಹಿಂದೆ ಉಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಹಿಂದೆ ಉಳ್ಕೊಳ್ಳೋದಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಏನೆಲ್ಲ ಪ್ರಾವಿಷನ್ಸ್ಗಳು ಭಾರತ ಸರ್ಕಾರದ ಅಡಿಯಲ್ಲಿ ಇದ್ದಾವೆ ಅನ್ನುವಂಥದ್ದು ಸರ್ವೇಲೆನ್ಸಿಗೆ ಸಂಬಂಧಿಸಿದಂತೆ. ಉದಾಹರಣೆಗೆ ನಾವಿಲ್ಲಿ 2 ಇಂಪಾರ್ಟೆಂಟ್ ಪ್ರಾವಿಷನ್ಸ್ಗಳ ಬಗ್ಗೆ ಮಾತಾಡಲಿದ್ದೇವೆ. ಮೊದಲನೇದು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885.
ಸೊ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885 ಇದು ಫೋನ್ ಕಾಲ್ಸ್ಗಳನ್ನು ಟ್ಯಾಪ್ ಮಾಡೋದಕ್ಕೋಸ್ಕರ ಪ್ರಾವಧಾನವನ್ನು ಮಾಡಲಾಗಿರುವಂಥದ್ದು ಇದರ ಅಡಿಯಲ್ಲಿ. ಎರಡನೇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ಕಮ್ಯುನಿಕೇಷನ್ ಕಂಪ್ಯೂಟರನ್ನು ಉಪಯೋಗಿಸ್ಬಿಟ್ಟು ಮಾಡಲಾಗುತ್ತದೆಯೋ ಅದನ್ನು ಸರ್ವೇಲೆನ್ಸ್ ಮಾಡೋದಕ್ಕೆ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಪ್ರಾವಧಾನಗಳಿರುವಂಥದ್ದು. ಹಾಗೆ ಮೂರನೇ ಮತ್ತು ಕೊನೆಯ ಹಂತದಲ್ಲಿ ಸೆಕ್ಷನ್ 69 IT ಆ್ಯಕ್ಟ್ ಹಾಗೂ ಇಂಟರ್ಸೆಪ್ಷನ್ ರೂಲ್ಸ್ 2009 ಪ್ರಕಾರ ಕೊಟ್ಟಿರುವಂತಹ ಪ್ರಾವಧಾನಗಳು ಏನಿದಾವಲ್ಲ ಅವುಗಳಿಂದ ಏನು ಸರ್ವೇಲೆನ್ಸ್ ಮಾಡಲಾಗುತ್ತದೆಯೋ ಅವುನ್ನ ಕಾಪಾಡಿಕೊಳ್ಳುವಂಥದ್ದು. ಯಾಕಂದರೆ ಸರ್ವೇಲೆನ್ಸ್ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಸರ್ವೇಲ್ ಮಾಡಲಾಗುತ್ತದೆ. ಉದಾಹರಣೆಗೆ ಯಾರೇ ಜರ್ನಲಿಸ್ಟ್ ಫೋನ್ ಕಾನ್ವರ್ಸೇಷನನ್ನು ಟ್ಯಾಪ್ ಮಾಡುವಂಥದ್ದು ಅಥವಾ ಅವರ ಪರ್ಸನಲ್ ಡೇಟಾಸ್ಗಳನ್ನು ಯಾವುದೋ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ತಗೊಳ್ಳುವಂಥದ್ದು, ಅವರ ಪ್ರೊಟೆಕ್ಷನ್ಗೋಸ್ಕರ ಯಾವುದೇ ಪ್ರಾವಧಾನಗಳು ಈ ಮೂರು ಟೆಲಿಗ್ರಾಫ್ ಆ್ಯಕ್ಟ್ 1885, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000, ಸೆಕ್ಷನ್ 69 IT ಆ್ಯಕ್ಟ್ ಮತ್ತು ಇಂಟರ್ಸೆಪ್ಷನ್ ರೂಲ್ಸ್ 2009 ಇವು ಯಾವುದರಲ್ಲೂ ಸಹ ಯಾವೊಬ್ಬ ವ್ಯಕ್ತಿಯು ತನ್ನ ಮೇಲೆ ಆಗ್ತಾ ಇರುವಂತಹ ನಿಗಾವನ್ನು ಅಥವಾ ಸರ್ಕಾರ ಇಡ್ತಾ ಇರುವಂತಹ ನಿಗಾ ಆಗಿರ್ಬೋದು ಅಥವಾ ಅವರ ಡೇಟಾ ಏನು ತಗೊಳ್ತಾ ಇದೆ ಅದರ ಬಗ್ಗೆ ಅವರು ಎಲ್ಲೂ ಸಹ ಪ್ರಶ್ನಿಸಲು ಸಾಧ್ಯವಾಗೋದಿಲ್ಲ. ಸೊ ಇವೆಲ್ಲವನ್ನು ನೋಡಿದಾಗ ದೇಶದಲ್ಲಿ ಇರುವಂತಹ ಮಸೂದೆಗಳು ಅಥವಾ ಕಾನೂನಾತ್ಮಕ ಪ್ರಾವಧಾನ ಇವೇನಿದೆಯೋ ಯಾರಿಗೆ ಸರ್ವೇಲೆನ್ಸ್ ಮಾಡಿದಾಗ ಅವರು ಹೋಗಿ ಎಲ್ಲಾದರೂ ದೂರು ಕೊಡುವಂಥದ್ದು ಅದು ಇಲ್ಲದೇ ಇರೋ ಕಾರಣಕ್ಕೆ ಇವತ್ತು ಜನರ ಫ್ರೀಡಮ್ ಆಫ್ ಸ್ಪೀಚ್ ಆಗಿರಬಹುದು ಅಥವಾ ರೈಟ್ ಟು ಪ್ರೈವಸಿ ಆಗಿರಬಹುದು ಅವು ಎರಡೂ ಸಂಕಟದಲ್ಲಿದ್ದಾವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ. ಆರ್ಟಿಕಲ್ 19 ಅಡಿಯಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಬಗ್ಗೆ ಮಾತಾಡ್ತೀವಿ. ಆರ್ಟಿಕಲ್ 21 ಅಡಿಯಲ್ಲಿ ರೈಟ್ ಟು ಪ್ರೈವಸಿಯ ಪ್ರಾವಧಾನವನ್ನು ಮಾಡಿರುವಂಥದ್ದು. ಇವೆರಡೂ ಸಹ ಇವತ್ತು ಭಾರತದಲ್ಲಿ ಯಾವುದೇ ಕಾನೂನು ಸರಿಯಾಗಿ ಸರ್ವೇಲೆನ್ಸ್ ಕಡೆಗೆ ಇಲ್ಲ ಅಥವಾ ಸರ್ವೇಲೆನ್ಸ್ ವಿರುದ್ಧವಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂತಹ ವಿಷಯ. ಇನ್ನೊಂದು ದರಿದ್ರದ ಪರಿಸ್ಥಿತಿ ಏನಪ್ಪ ಅಂತಂದರೆ ಯಾರಾದರೂ ಸರ್ವೇಲೆನ್ಸ್ ಒಳಗಾದಾಗ ಅವರು ಕೋರ್ಟ್ ಆಫ್ ಲಾ ಅಥವಾ ಕಾನೂನಿಗೆ ಅಥವಾ ನ್ಯಾಯಾಂಗಕ್ಕೆ ಹೋಗುವಂತಹ ಪ್ರಾವಧಾನ ಎಲ್ಲೂ ಸಹ ಇಲ್ಲ. ಯಾಕಂದರೆ ಏನು ನಡೀತಾ ಇದೆ ಅನ್ನುವಂಥದ್ದು ಸರ್ವೇಲೆನ್ಸು ಸೀಕ್ರೆಟಾಗಿ ನಡೀತಾ ಇರುತ್ತೆ. ಸೀಕ್ರೆಟಾಗಿ ನಡೀತಾ ಇರಬೇಕಾದ್ರೆ ಹೇಗೆ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಕಿ ಅವನದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಥವಾ ರೈಟ್ ಟು ಪ್ರೈವಸಿ ಎಫೆಕ್ಟ್ ಆಗಿದೆ, ನಾನು ನ್ಯಾಯಾಂಗಕ್ಕೆ ಹೋಗುವ ಅವಶ್ಯಕತೆ ಇದೆ ಅಂತ ಹೇಳಿ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇರುವಂತಹ ಕೆಲಸ ಎರಡು ರೀತಿಯಲ್ಲಿ ದೇಶದಲ್ಲಿ ಇರುವಂತಹ ಸಪರೇಷನ್ ಆಫ್ ಪವರ್ಸಿಗೆ ಏನು ಪ್ರಾವಧಾನವಿದೆಯೋ ಸಂವಿಧಾನದಲ್ಲಿ ಅದು ಎಫೆಕ್ಟ್ ಆಗ್ತಾ ಇರುವಂಥದ್ದು. ಉದಾಹರಣೆಗೆ ಎಕ್ಸಿಕ್ಯೂಟಿವ್ ವ್ಯಕ್ತಿಗಳನ್ನು ಸರ್ವೇಲೆನ್ಸ್ ಮಾಡ್ತಿದೆ, ಬಟ್ ಅದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಯಾರೂ ಇಲ್ಲ. ಆದರೆ ಪ್ರಜಾಪ್ರಭುತ್ವ ಅಥವಾ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಏನು ಭಾರತದಲ್ಲಿದೆಯೋ ಅದರಲ್ಲಿ ಸಪರೇಷನ್ ಆಫ್ ಪವರ್ಸು ಸಹ ಒಂದು ಫೀಚರ್ ಆಗಿರುವಂಥದ್ದು. ಆ ಸಪರೇಷನ್ ಆಫ್ ಪವರ್ಸ್ ಬರಬೇಕು ಅಂತಂದರೆ ಎಕ್ಸಿಕ್ಯೂಟಿವ್ ಮಾಡ್ತಾ ಇರುವಂತಹ ಕೆಲಸಕ್ಕೆ ಅಟ್ಲೀಸ್ಟ್ ಇನ್ನೊಂದು ಅಂಗ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಮಾಡುವಂತಹ ಪ್ರಾವಧಾನ ಬೇಕು. ಅಲ್ಲಿ ಬರುವಂಥದ್ದು ಜುಡಿಷಿಯರಿಯ ಬೆಳಕು. ಬಟ್ ಯಾವುದೇ ಪ್ರೂಫು ಅಥವಾ ಯಾವುದೇ ಒಂದು ವಿಷಯ ಗೊತ್ತಿಲ್ಲದೆ ಹೇಗೆ ನ್ಯಾಯಾಂಗಕ್ಕೆ ಹೋಗಲು ಸಾಧ್ಯವಾಗುತ್ತದೆ? ಉದಾಹರಣೆಗೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ರಿಕ್ವೆಸ್ಟು 2013 ಕೊಡಲಾಗಿತ್ತು. ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 7,500ದಿಂದ 9,000 ಟೆಲಿಫೋನ್ಸ್ಗಳನ್ನು ಇಂಟರಪ್ಟ್ ಮಾಡೋಕ್ಕೆ ಪ್ರತಿ ತಿಂಗಳು ಅಪ್ರೂವಲನ್ನು ಕೊಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ 2013 ನಂತರ ಹಾಕುವಂತಹ ಎಲ್ಲ RTIಗಳನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಯಾವುದೇ ಒಂದು ವ್ಯಕ್ತಿಯ ಫಿಸಿಕಲ್ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್ ಮಾಡೋದಾಗ ಆಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವ ಇನ್ಫಾರ್ಮೇಷನು ಕೊಡಲು ಸರ್ಕಾರ ಮುಂದಾಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಸರ್ವೇಲೆನ್ಸನ್ನು ಜನರ ಮೇಲೆ ಮಾಡಬೇಕಾದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾನ ಫಾಲೋ ಮಾಡ್ತಾ ಇದೆಯಾ ಮೊದಲನೇದು. ಯಾಕಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದರೆ ಏನು ಲಾನಲ್ಲಿ ಅಥವಾ ಕಾನೂನಲ್ಲಿ ಇರುವಂತಹ ಪ್ರಾವಧಾನಗಳನ್ನು ತಗೊಂಡ್ಬಿಟ್ಟು ಅವುಗಳ ಅನುಗುಣವಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟುತ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಇವತ್ತು ಸರ್ಕಾರ ಮಾಡ್ತಾ ಇರುವಂತಹ ಸರ್ವೇಲೆನ್ಸ್ನಿಂದಾಗಿ ಆರ್ಟಿಕಲ್ 32 ಸಂವಿಧಾನದಲ್ಲಿ ಜುಡಿಷಿಯಲ್ ರಿವ್ಯೂ ಬಗ್ಗೆ ಮಾತಾಡುತ್ತದೆ, ಸುಪ್ರೀಂ ಕೋರ್ಟ್ ಪವರ್ಸು. ಆರ್ಟಿಕಲ್ 226 ಇದು ಸಹ ಹೈಕೋರ್ಟ್ನ ಜುಡಿಷಿಯಲ್ ರಿವ್ಯೂ ಪವರ್ಸ್ ಬಗ್ಗೆ ಮಾತಾಡುತ್ತದೆ. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 19, 21, ಆರ್ಟಿಕಲ್ 32, 226 ಜುಡಿಷಿಯಲ್ ರಿವ್ಯೂಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಸೊ ಈ ಎರಡು ಜುಡಿಷಿಯಲ್ ರಿವ್ಯೂ ಪವರ್ ಏನಿದೆ ಇದನ್ನು ಸಹ ವೈಲೇಟ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ರೈಟ್ ಟು ಪ್ರೈವಸಿ ಅನ್ನುವಂತಹ ಪ್ರಾವಧಾನ ಏನು KS ಪುಟ್ಟಸ್ವಾಮಿ ಜಜ್ಮೆಂಟ್ನ ಅಡಿಯಲ್ಲಿ ಕೊಡಲಾಗಿತ್ತು, ಆ ಸಮಯದಲ್ಲಿ ಸರ್ಕಾರ ಒಂದಿಷ್ಟು ಲಿಮಿಟೇಷನ್ಸ್ಗಳನ್ನು ಹಾಕಬಹುದು ಅನ್ನುವಂಥದ್ದು ಸಹ ವಾದ ಆಗಿತ್ತು. ಆದರೆ ಆ ಸಮಯದಲ್ಲಿ KS ಪುಟ್ಟಸ್ವಾಮಿ ಜಜ್ಮೆಂಟಲ್ಲಿ 4 ಪ್ರಾವಧಾನಗಳನ್ನು ಕೊಡಲಾಗಿತ್ತು. ಯಾವುದೇ ಒಂದು ಲಾ ಬರಬೇಕಾದ್ರೆ ಆ ಒಂದು ಪ್ರಿನ್ಸಿಪಲ್ಸ್ ಫಾಲೋ ಆಗಬೇಕು ಅಂತ.
ಸೊ ಅದರಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾನ ಬಗ್ಗೆ ಮುಖ್ಯವಾಗಿ ಮಾತಾಡಲಾಗಿತ್ತು. ಈ ಒಂದು ಸರ್ವೇಲೆನ್ಸ್ ರಿಫಾರ್ಮ್ಸ್ನಲ್ಲಿ ಅಥವಾ ಸರ್ವೇಲೆನ್ಸ್ನ ಅಡಿಯಲ್ಲಿ ಬರೀ ಡ್ಯೂ ಪ್ರೋಸೆಸ್ ಆಫ್ ಲಾ ಅಷ್ಟೇ ವೈಲೇಟ್ ಆಗೋದಲ್ಲದೆ ಸಪರೇಷನ್ ಆಫ್ ಪವರ್ಸ್, ನಾನೇನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟಲ್ಲಿ ಮುಖ್ಯವಾದ ಫೀಚರ್ ಆಗಿದೆಯೋ ಅದು ಸಹ ಕಾಂಪ್ರಮೈಸ್ ಆಗಿದೆ ಅನ್ನುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಇವತ್ತು ಭಾರತದಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾ ಮತ್ತು ಎಫೆಕ್ಟಿವ್ ಸಪರೇಷನ್ ಆಫ್ ಪವರ್ಸ್ನ ಬಗ್ಗೆ ಏನಾದರೂ ನಾವು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ಅಂತಂದರೆ ಎಕ್ಸಿಕ್ಯೂಟಿವ್ ಅಂದರೆ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸದ ಮೇಲೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ತರುವ ಅವಶ್ಯಕತೆ ಇದೆ. ಆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಿಗೆ ಸರಿಯಾದ ವ್ಯಕ್ತಿ ಅಥವಾ ಸಂಸ್ಥೆ ಅಂತಂದರೆ ಜುಡಿಷರಿನೇ. ಆ ಜುಡಿಷರಿ ಸರ್ಕಾರ ಮಾಡ್ತಾ ಇರುವಂತಹ ಎಲ್ಲ ಕ್ರಮಗಳನ್ನು ಅನಲೈಸ್ ಮಾಡಿಬಿಟ್ಟು ಯಾವುದು ರೈಟ್ ಟು ಪ್ರಿವಸಿ ಆಗಿರಬಹುದು, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ವಿರುದ್ಧವಾಗಿರಲ್ಲ ಅನ್ನುವಂಥದ್ದನ್ನು ಸಮ್ಮತಿ ಕೊಡುವಂತಹ ಬಾಡಿ ಆಗಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಸರ್ವೆಲೆನ್ಸ್ ರಿಫಾರ್ಮ್ ಭಾರತದಲ್ಲಿ ಇವತ್ತು ತುಂಬ ಅವಶ್ಯಕತೆ ಇದೆ. ಏನೆಲ್ಲ ಲೆಜಿಸ್ಲೇಷನ್ಗಳು, ಉದಾಹರಣೆಗೆ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಪಾರ್ಲಿಮೆಂಟಲ್ಲಿ ತರೋದಕ್ಕೆ ಪ್ರಾವಧಾನಗಳನ್ನು ಮಾಡಲಾಗ್ತಿದೆ. ಅಲ್ಲೂ ಸಹ ಸರ್ವೆಲೆನ್ಸಿಗೆ ಸಂಬಂಧಿಸಿದಂತೆ ದೇಶದ ನಾಗರಿಕರನ್ನು ಕಾಪಾಡುವಂತಹ ಪ್ರಾವಧಾನಕ್ಕೆ ಯಾವುದೇ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿಲ್ಲ. ಇವೆಲ್ಲದನ್ನು ನೋಡಿದಾಗ ಸರ್ಕಾರ ಡೇಟಾ ಪ್ರೊಟೆಕ್ಷನ್ ಬಿಲ್ನಲ್ಲಾದರೂ ಸರಿ ಸರ್ವೆಲೆನ್ಸಿಗೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಹೆಲ್ತ್ ಅಬೌವ್ ಫೇತ್, ಅಂದರೆ ಆರೋಗ್ಯ ಯಾವುದೇ ಒಂದು ಧರ್ಮದ ವಿಚಾರದ ಮೇಲಿದೆ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಈಗಷ್ಟೇ ಸುವೋಮೋಟೋ ಕೇಸ್ನಲ್ಲಿ ಕೊಟ್ಟಂತಹ ತೀರ್ಪನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮತ್ತೆ ಒಂದು ಸರಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಹೆಲ್ತಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಹೇಳಿದ್ದೆ, ಕನ್ವರ್ ಯಾತ್ರದ ಬಗ್ಗೆ ಮಾತಾಡಿದ್ವಿ. ಉತ್ತರ ಪ್ರದೇಶ ಸರ್ಕಾರ ಕನ್ವರ್ ಯಾತ್ರೆಯ ಒಂದು ಪ್ರಾವಧಾನವನ್ನು ಮುಂದೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮುಂಸಾಗಿಸಿತ್ತು. ಅದರ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಧರ್ಮದ ಪ್ರಕ್ರಿಯೆಯಿಂದ ದೇಶದಲ್ಲಿ ಇರುವಂತಹ ನಾಗರಿಕರ ರೈಟ್ ಟು ಲೈಫಿಗೆ ಏನಾದರೂ ಎಫೆಕ್ಟ್ ಆಗುತ್ತದೆ ಅಂತಂದಾಗ ಅದು ಯಾವ ಕಾರಣಕ್ಕೂ ಮುಂದೆ ಹೋಗೋ ಹಾಗಿಲ್ಲ ಅನ್ನುವಂಥದ್ದು. ಕನ್ವರ್ ಯಾತ್ರದ ಬಗ್ಗೆ ಮಾತಾಡಿದಾಗ, ಕನ್ವರ್ ಯಾತ್ರಾ ಅಂತಂದರೆ ಇವರೆಲ್ಲ ಶಿವನ ಭಕ್ತರು. ಪ್ರತಿ ವರ್ಷ ಗಂಗಾ ನದಿಯ ತಟದಲ್ಲಿ ಹೋಗಿ ನೀರನ್ನು ಸಂಗ್ರಹಿಸಿಕೊಂಡು ಶಿವನ ದೇವಸ್ಥಾನದಲ್ಲಿ ಅದನ್ನು ಅರ್ಪಣೆ ಮಾಡಲಾಗುತ್ತದೆ. ಆದರೆ ಕೋವಿಡ್-19 ಹಿಂದಿನ ವರ್ಷ ಇದನ್ನು ಮಾಡಿರಲಿಲ್ಲ. ಈ ವರ್ಷ ಮತ್ತೆ ಮಾಡ್ತೀವಿ ಅಂತ ಮುಂದಾದಂತಹ ಸಂದರ್ಭದಲ್ಲಿ ಕೋರ್ಟು ಈ ಒಂದು ವಿಷಯವನ್ನು ತಾನಾಗೆ ಸ್ವೇಚ್ಛೆಯಿಂದ ಕನ್ಸಿಡರ್ ಮಾಡಿ ದೇಶದಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಇನ್ನೂ ಮುಗಿದಿಲ್ಲ ಆ್ಯಂಡ್ ಅವರು ತಗೊಳ್ಳುವಂತಹ ಅಥವಾ ಕೈಗೊಳ್ಳುವಂತಹ ಯಾತ್ರೆಯಿಂದಾಗಿ ಬೇರೆ ಯಾತ್ರೆಯವರ ಜೀವನದ ಮೇಲೆ ಹಾಗೂ ಜೀವದ ಮೇಲೆ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದರಿಂದ ಈ ಒಂದು ಯಾತ್ರೆಯನ್ನು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಉದಾಹರಣೆಗೆ ಕುಂಭಮೇಳ ನಡೀತು. ಕುಂಭಮೇಳ ನಡೆದ ನಂತರ ಅದರ ದೊಡ್ಡ ಪ್ರಭಾವ ನಾವು ಸೆಕೆಂಡ್ ವೇವಲ್ಲಿ ಕಾಣಲು ಸಾಧ್ಯವಾಗಿತ್ತು. ಅವೆಲ್ಲವೂ ಇವತ್ತು ನಾವು ಅಟ್ಲೀಸ್ಟ್ ನೆನಪಿಟ್ಕೊಂಡು ದೇಶದಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ಅರ್ಥೈಸ್ಕೊಂಡು ಈ ರೀತಿಯ ಕ್ರಮಗಳಿಗೆ ಮತ್ತೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಉತ್ತರಾಖಂಡ್ ಸರ್ಕಾರವೂ ಸಹ ಅಲ್ಲಿ ನಡೀತಿರುವಂತಹ ಯಾತ್ರೆಗಳನ್ನು ನಿಲ್ಲಿಸಿತ್ತು ಕೋವಿಡ್-19 ಅಟ್ಲೀಸ್ಟ್ ಅದೊಂದು ಅರ್ಥ ಮಾಡಿಕೊಂಡು ತಗೊಂಡಂತಹ ಒಂದು ರೆಸ್ಪಾನ್ಸಿಬಲ್ ಡಿಸಿಷನ್ ಆಗಿತ್ತು. ಈಗ ಉತ್ತರ ಪ್ರದೇಶ ಸರ್ಕಾರ ಏನು ಇದನ್ನು ಕೈಗೊಳ್ಳಲು ಮುಂದಾಗಿತ್ತೋ ಅದರ ನಿಟ್ಟಿನಲ್ಲಿ ಸರ್ಕಾರ ಮಾಡಿದಂತಹ ಕ್ರಮ ಜನರ ಫಂಡಮೆಂಟಲ್ ರೈಟ್ಸ್ನ ವಿರುದ್ಧವಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಧರ್ಮದ ಯಾವ ಕಾರ್ಯವೂ ಜನರ ಅಥವಾ ನಾಗರಿಕರ ಮೂಲಭೂತ ಹಕ್ಕುಗಳಕ್ಕಿಂತ ದೊಡ್ಡದಲ್ಲ ಅನ್ನುವಂತಹ ಮಾತನ್ನು ಮುಖ್ಯವಾಗಿ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಮೇಕಿಂಗ್ ಇಂಡಿಯಾ ಎ ಸ್ಪೋರ್ಟಿಂಗ್ ನೇಷನ್, ಭಾರತವನ್ನು ಕ್ರೀಡಾ ರಾಷ್ಟ್ರವನ್ನಾಗಿ ಹೇಗೆ ಬದಲಾಯಿಸಲು ಸಾಧ್ಯವಾಗಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಪಾಲಿಸಿಗೆ ಸಂಬಂಧಿಸಿದಂತೆ, ಯಾಕೆಂದರೆ ಇಲ್ಲಿ ನಾವು ಸರ್ಕಾರ ಕೈಗೊಳ್ಳಬೇಕಾಗಿರುವಂತಹ ಮಸೂದೆ ಬಗ್ಗೆ ಮುಖ್ಯವಾಗಿ ಮಾತಾಡಲಿದ್ದೇವೆ, ದೇಶದಲ್ಲಿ ಕ್ರೀಡಾಪಟುಗಳನ್ನು ನಾವು ಹುಟ್ಟು ಹಾಕೋದಕ್ಕೋಸ್ಕರ. ಹಾಗೆ ಈ ಆರ್ಟಿಕಲ್ನ ನಾವು ಇವತ್ತು ಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಒಲಿಂಪಿಕ್ಸ್ ಟೋಕಿಯೋದಲ್ಲಿ ಏನು ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ. ಹಾಗಾದರೆ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಮೆಡಲ್ ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು ಅಥವಾ ಯಾವ ರಾಷ್ಟ್ರಗಳು ಗೆಲ್ಲೋದಕ್ಕೆ ಕಾರಣವಾಗಿದೆ ಅನ್ನುವಂತಹ ವಿಷಯವನ್ನು ಮೊದಲನೇದಾಗಿ ಅನಾಲಿಸಿಸ್ ಮಾಡೋಣ. ಅನಾಲಿಸಿಸ್ ಮಾಡಿದಾಗ ಪ್ರಪಂಚದ ಇಬ್ಬರು ದೊಡ್ಡ ಎಕಾನಮಿಸ್ಟ್ಗಳು ಹೇಳಿದರು, ಒಲಿಂಪಿಕ್ಸ್ನಲ್ಲಿ ಯಾವುದೇ ರಾಷ್ಟ್ರ ಒಲಿಂಪಿಕ್ಸ್ ಮೆಡಲ್ಸ್ ಏನು ಗೆಲ್ಲುತ್ತದೆಯೋ ಅದು ಆ ದೇಶದ GDPಯ ಮೇಲೆ ಡಿಪೆಂಡ್ ಆಗಿರುತ್ತದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಅದರ ಜೊತೆಯಲ್ಲಿ ಎಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆಯೋ ಯಾವ ರಾಷ್ಟ್ರದಲ್ಲಿ ಆ ರಾಷ್ಟ್ರದ ಕ್ರೀಡಾಪಟುಗಳ ಸಂಖ್ಯೆ 1.8% ಹೆಚ್ಚಾಗುತ್ತೆ ಮೆಡಲ್ಸನ್ನು ಗೆಲ್ಲುವಂಥದ್ದು. ಸೊ GDP ಒಂದೇ ಅಲ್ಲ,
ಬೇರೆ ಮ್ಯಾಟರ್ಸು ಸಹ ಇನ್ಫ್ಲುಯೆನ್ಸ್ ಮಾಡ್ತವೆ ಅನ್ನುವಂಥದ್ದು. ಇವೆಲ್ಲ ನೋಡಿದಾಗ ಏನೆಲ್ಲ ಕಾರಣಗಳಿಂದಾಗಿ ಒಂದು ರಾಷ್ಟ್ರ ಹೆಚ್ಚಿನ ಮೆಡಲ್ಸನ್ನು ಒಲಿಂಪಿಕ್ಸಲ್ಲಿ ಗೆಲ್ಲುತ್ತದೆ ಅನ್ನುವಂತಹ ವಿಷಯವನ್ನು ರಿಯೋ ಒಲಿಂಪಿಕ್ಸ್ನ ನಂತರ ಡಿಸ್ಕಸ್ ಮಾಡಲಾಗಿತ್ತು. ಆ ಒಂದು ರಿಯೋ ಒಲಿಂಪಿಕ್ಸ್ನ ನಂತರ ನೋಡಿದಂತಹ ಡಿಸ್ಕಷನ್ನಲ್ಲಿ ದೇಶದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇಂಡೆಕ್ಸ್ ಏನಿದೆ ಅದು ಎಷ್ಟು ಹೆಚ್ಚಿರುತ್ತದೆಯೋ ಅಷ್ಟು ಮೆಡಲ್ಸ್ಗಳನ್ನು ಗೆಲ್ಲೋಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತು ಏನು ಹೇಳಲಾಗ್ತಿತ್ತು. ಉದಾಹರಣೆಗೆ ಕೆರಿಬಿಯನ್ ರಾಷ್ಟ್ರಗಳಿದ್ದಾವೆ, ಏಷ್ಯಾ ಮತ್ತು ಆಫ್ರಿಕಾದಲ್ಲಿರುವಂತಹ ಒಂದಿಷ್ಟು ಬಡ ರಾಷ್ಟ್ರಗಳಿದ್ದಾವೆ. ಸೊ ಇವೆಲ್ಲ ಲೋ ಇನ್ಕಮ್ ಕಂಟ್ರೀಸ್ ಅಥವಾ ಲೀಸ್ಟ್ ಡೆವಲಪ್ಡ್ ನೇಷನ್ಸ್ಗಳಲ್ಲೂ ಸಹ ಮೆಡಲ್ಗಳನ್ನು ತಗೋತಿರ್ಬೇಕಾದ್ರೆ ಮೊದಲನೇ ಪಾಯಿಂಟ್ ನಾವು ಏನು GDP ಮೇಲೆ ಒಂದು ಒಲಿಂಪಿಕ್ ಮೆಡಲ್ ಆಧಾರವಾಗಿದೆ ಅನ್ನುವಂತಹ ಮಾತು ಪೂರ್ತಿಯಾಗಿ ಇಲ್ಲಿ ಡಿಸ್ಪ್ರೂವ್ ಆಗುತ್ತದೆ ಅನ್ನುವಂಥದ್ದು. ಸೊ ಇವೆಲ್ಲ ನೋಡಿದಾಗ ಏನೆಲ್ಲ ಕಾರಣಗಳು ಇದ್ದಾವೆ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ನಾವು ಮಾತಾಡಲಿದ್ದೇವೆ. ಸೊ ಮೊಟ್ಟ ಮೊದಲಿಗೆ ಆವರೇಜ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ ದೇಶದಲ್ಲಿ ಅದು ಇಂಪ್ರೂವ್ ಮಾಡುವ ಅವಶ್ಯಕತೆ ಇದೆ. ಸೊ ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಅದನ್ನು ಅರ್ಥೈಸ್ಕೊಂಡ್ಬಿಟ್ಟು ಅದರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡುವಾಗ ಅವರಿಗೆ ಬೇಕಾದಂತಹ ನ್ಯೂಟ್ರಿಷನ್ ಹಾಗೂ ಡಯಟ್ ಅವು ಫುಲ್ಫಿಲ್ ಆಗದೆ ಒಂದು ಒಳ್ಳೆಯ ಅಥ್ಲೀಟನ್ನು ಯಾವತ್ತೂ ನಾವು ಹುಟ್ಟು ಹಾಕಲು ಸಾಧ್ಯವಾಗೋದಿಲ್ಲ. ಸೊ ಯಾವ ರಾಷ್ಟ್ರದಲ್ಲಿ ಸ್ಟಂಟೆಡ್ ಗ್ರೋತ್, ಮಾಲ್ನ್ಯೂಟ್ರಿಷನ್, ಅನೇಮಿಯಾ ಹೀಗೆ ಇದ್ದಾಗ ಸಮಸ್ಯೆಗಳು ಒಳ್ಳೆಯ ಅಥ್ಲೀಟ್ಸ್ಗಳು ಹುಟ್ಟಲು ಯಾವತ್ತಿಗೂ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾತು. ಎರಡನೇ ಹಂತದಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಹೌದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾರೆಲ್ಲ ಆಂಥ್ರೋಪಾಲಜಿ ಓದ್ತಾ ಇದ್ದೀರೋ ಅವರಿಗೆ ಈ ಪಾಯಿಂಟ್ ಜಾಸ್ತಿ ಹೆಲ್ಪ್ ಆಗುತ್ತದೆ. ಉದಾಹರಣೆಗೆ US, ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್ ಇವರೆಲ್ಲರೂ ಸ್ವಿಮ್ಮಿಂಗ್ನಲ್ಲಿ ಮಾಸ್ಟರ್ಗಳಾಗಿದ್ದಾರೆ, ಆದರೆ ಚೈನಾದವ್ರು ಆಗಿಲ್ಲ. ಯಾಕಂದರೆ US, ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್ ಅವರು ಹೆಚ್ಚಿಗೆ ಉದ್ದ ಇರ್ತಾರೆ. ಸೊ ಉದ್ದ ಇರೋದ್ರಿಂದ ಸ್ವಿಮ್ಮಿಂಗ್ ಮತ್ತು ಬಾಸ್ಕೆಟ್ಬಾಲ್ನಲ್ಲಿ ಅದು ಅವರಿಗೆ ಅನುಕೂಲವಾಗುತ್ತೆ ಹೊರತು ಶೂಟಿಂಗ್ ಮತ್ತು ಜಿಮ್ನಾಸ್ಟಿಕ್ಸ್ ಅಲ್ಲಲ್ಲ. ಸೊ ಚೈನೀಸ್ ಅವರು ಉದಾಹರಣೆಗೆ ಶೂಟಿಂಗಲ್ಲಿ ತುಂಬ ಚೆನ್ನಾಗಿದ್ದಾರೆ US ಮತ್ತು ಜರ್ಮನಿ ಜೊತೆಯಲ್ಲಿ. ಈಸ್ಟ್ ಏಷ್ಯನ್ ರಾಷ್ಟ್ರಗಳು ಟೆನ್ನಿಸ್ದಲ್ಲಿ ತುಂಬ ಒಳ್ಳೆಯ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ. ರಷ್ಯಾ ಮತ್ತು ಈಸ್ಟ್ ಯುರೋಪಿಯನ್ ರಾಷ್ಟ್ರಗಳು, ಸೆಂಟ್ರಲ್ ಏಷ್ಯನ್ ರಾಷ್ಟ್ರಗಳು ಬಾಕ್ಸಿಂಗ್ ಏರಿಯಾದಲ್ಲಿ ಒಳ್ಳೆಯ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ. ಚೈನಾ ಮತ್ತು ಸೆಂಟ್ರಲ್ ಏಷ್ಯನ್ ರಾಷ್ಟ್ರಗಳು ವೇಟ್ ಲಿಫ್ಟಿಂಗ್ ಮತ್ತು ರೆಸ್ಲಿಂಗ್ನಲ್ಲಿ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ. ಇವೆಲ್ಲದನ್ನು ನೋಡಿದಾಗ ಜೆನೆಟಿಕ್ ಫ್ಯಾಕ್ಟರು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು. ಮೂರನೇದು, ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಬೇಕು ಅಂತಂದರೆ ಒಳ್ಳೆಯ ರಿಸೋರ್ಸಸ್ಸು ಸಹ ಅವರಿಗೆ ಸಿಗಬೇಕು. ಉದಾಹರಣೆಗೆ US ಸೂಪರ್ ಪವರ್ ರಾಷ್ಟ್ರವಾಗಿದ್ದು ಅಥವಾ ಸೂಪರ್ ಪವರ್ ಅಥ್ಲೀಟ್ಸ್ಗಳನ್ನು ಹುಟ್ಟು ಹಾಕೋದಕ್ಕೆ ಕಾರಣ ಅವರು ಕೊಡ್ತಾ ಇರುವಂತಹ ಫೆಸಿಲಿಟೀಸ್. ಆ ಫೆಸಿಲಿಟೀಸು ಯಾವುದೇ ಬಡ ರಾಷ್ಟ್ರ ಕೊಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಯಾವಾಗಲೂ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಲಕ್ಸುರಿ, ಅದನ್ನು ಡೆವಲಪ್ಡ್ ಕಂಟ್ರೀಸೇ ಕೊಡ್ತಾ ಇರುವಂತಹ ನಿಟ್ಟಿನಲ್ಲಿ ಒಳ್ಳೆಯ ಕ್ರೀಡಾಪಟುಗಳನ್ನು ಅವರು ಹೊರಹಾಕಲು ಸಾಧ್ಯವಾಗ್ತಾ ಇರುವಂಥದ್ದು. ಭಾರತ ಕೊಲೋನಿಯಲ್ ರೂಲ್ ಸಮಯದಿಂದಲೇ ಇಂಟರ್ನ್ಯಾಷನಲ್ ಸ್ಪೋರ್ಟಿಂಗ್ ಈವೆಂಟ್ಸಲ್ಲಿ ಎಕ್ಸ್ಪೋಜರನ್ನು ಪಡೆದಿತ್ತು ಬಹಳಷ್ಟು ಏಷ್ಯನ್ ಮತ್ತು ಆಫ್ರಿಕನ್ ರಾಷ್ಟ್ರಗಳಲ್ಲಿ. ಉದಾಹರಣೆಗೆ ಕಲ್ಕತ್ತಾ ಫುಟ್ಬಾಲ್ ಲೀಗ್ CFC ಏಷ್ಯಾದಲ್ಲೇ ಅತಿ ಹಳೆಯ ಫುಟ್ಬಾಲ್ ಲೀಗ್ ಆಗಿರುವಂಥದ್ದು. ಎರಡನೇದು ಡುರಾಂಡ್ ಕಪ್, ತಮಗೆಲ್ಲ ಗೊತ್ತೇ ಇದೆ, ಇದು ಸಹ ಫುಟ್ಬಾಲ್ ಟೂರ್ನಮೆಂಟಿಗೆ ಸಂಬಂಧಿಸಿದಂತೆ ಅತಿ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಏಷ್ಯಾದಲ್ಲೇ ಆಗಿರುವಂಥದ್ದು ಡುರಾಂಡ್ ಕಪ್ಗೆ. ಸೊ ಇವೆಲ್ಲದನ್ನು ನೋಡಿದಾಗ 1950 ಮತ್ತು 60ರ ದಶಕದಲ್ಲಿ ಭಾರತಕ್ಕೆ ಇಂಟರ್ನ್ಯಾಷನಲ್ ಸ್ಪೋರ್ಟಿಂಗ್ ಅರೇನಾದಲ್ಲಿ ಒಳ್ಳೆಯ ಎಕ್ಸ್ಪೋಜರ್ ಸಿಕ್ಕಿತ್ತು. ಬಟ್ 1970ರ ದಶಕದಲ್ಲಿ ಯಾವಾಗ ಬೇರೆ ಬೇರೆ ರಾಷ್ಟ್ರಗಳು ಸ್ಪೋರ್ಟಿಂಗ್ ಅರೇನಾದಲ್ಲಿ ಒಳಬರೋಕ್ಕೆ ಶುರು ಮಾಡಿದ್ರೋ ಭಾರತ ಹಿಂದೆ ಹೋಗುವಂತಹ ಪರಿಸ್ಥಿತಿಯನ್ನು ಕಂಡಿತ್ತು. ಬಹಳಷ್ಟು ಏಷ್ಯನ್ ರಾಷ್ಟ್ರಗಳು ಅಥವಾ ಏಷ್ಯನ್ ರಾಷ್ಟ್ರಗಳ ಪೈಕಿ ಕಜಕಿಸ್ತಾನ್, ಸಿಂಗಾಪುರ್, ಮಲೇಷಿಯಾ ಏಷ್ಯನ್ ಗೇಮ್ಸಲ್ಲಿ ಭಾರತದ ಮೆಡಲ್ಸ್ಕಿನ್ನ ಹಿಂದೆ ಉಳ್ಕೋತಾರೆ. ಬಟ್ ಒಲಿಂಪಿಕ್ಸ್ನಲ್ಲಿ ಅವರು ನಮ್ಕಿನ ಮುಂದೆ ಹೋಗ್ತಾರೆ. ಯಾಕೆ? ಅವೆಲ್ಲವೂ ನೋಡಿದಾಗ ಪ್ರಾಬಬ್ಲಿ ಭಾರತೀಯ ಅಥ್ಲೀಟ್ಸ್ಗಳು ಒಲಿಂಪಿಕ್ಸಿಗೆ ಬೇಕಾದಂತಹ ಪ್ಯಾರಾಮೀಟರ್ಸ್ ಅಥವಾ ಏನು ಕಂಡೀಷನ್ಸ್ ಇದೆ ಅದಕ್ಕೆ ತಯಾರಿಯನ್ನು ನಡೆಸ್ತಾ ಇಲ್ಲ. ಜಮೈಕಾ ಒಲಿಂಪಿಕ್ಸ್ನ ಸ್ಪ್ರಿಂಟಿಂಗ್ನಲ್ಲಿ ತುಂಬ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಕೀನ್ಯಾ ಲಾಂಗ್ ಡಿಸ್ಟೆನ್ಸ್ ಮ್ಯಾರಥಾನ್ ರೇಸ್ನಲ್ಲಿ ತಮ್ಮ ಕ್ರೀಡಾಪಟುಗಳನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು. ಇವೆಲ್ಲ ನೋಡಿದಾಗ ಭಾರತದಲ್ಲೂ ಸಹ ಏನಾದರೂ ಒಂದು ಸ್ಟ್ರಾಟಜಿಯ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ. ಆ ಸ್ಟ್ರಾಟಜಿಯ ಏನಾಗಬಹುದು ಅಂತಂದರೆ ಒನ್ ನೇಷನ್ ಅಥವಾ ಒನ್ ಸ್ಟೇಟ್ ಒನ್ ಸ್ಪೋರ್ಟ್ನ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಒನ್ ಸ್ಟೇಟ್ ಒಂದು ಸ್ಪೋರ್ಟ್ ಅಂತಂದರೆ ಪ್ರತಿ ರಾಜ್ಯಕ್ಕೆ ಒಂದು ಸ್ಪೆಷಲೈಸ್ಡ್ ಸ್ಪೋರ್ಟ್ಸನ್ನು ಡೆವಲಪ್ ಮಾಡುವಂತಹ ಪ್ರಾವಧಾನ ಮಾಡುವಂಥದ್ದು. ಯಾಕಂದರೆ ನಮ್ಮ ದೇಶದಲ್ಲಿ ವೈವಿಧ್ಯತೆ ತುಂಬ ಜಾಸ್ತಿ ಇದೆ, ಜೆನೆಟಿಕ್ ವೇರಿಯಂಟ್ಸು ತುಂಬ ಜಾಸ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾವ ರಾಜ್ಯದಲ್ಲಿ ಯಾವ ಕ್ರೀಡಾಪಟುಗಳನ್ನು ಹೆಚ್ಚಿಗೆ ನಾವು ಆಸ್ಪದ ಕೊಡಲು ಸಾಧ್ಯವಾಗುತ್ತದೆ,
ಯಾಕಂದರೆ ಎಲ್ಲ ಕಡೆ ನಾವು ಸಮಾನವಾದ ಇನ್ಫ್ರಾಸ್ಟ್ರಕ್ಚರನ್ನು ಸ್ಪೋರ್ಟ್ಸಿಗೆ ಸಂಬಂಧಿಸಿದಂತೆ ಡೆವಲಪ್ ಮಾಡೋಕ್ಕಾಗೋದಿಲ್ಲ. ಯಾವ ರಾಜ್ಯದಲ್ಲಿ ಯಾವ ಸ್ಪೋರ್ಟ್ಸಿಗೆ ಹೆಚ್ಚಿನ ಅನುಕೂಲತೆ ಮತ್ತು ಹೆಚ್ಚಿನ ರಿಸಲ್ಟ್ಸ್ ತರುವಂತಹ ಪ್ರಾವಧಾನಗಳಿಗೆ ಅವಕಾಶ ಮಾಡಿಕೊಡಬಹುದೋ ಅದನ್ನು ಗುರುತಿಸಿ ರಾಜ್ಯಕ್ಕೆ ಒಂದು ಸ್ಪೋರ್ಟ್ಸನ್ನು ನಿಗದಿ ಮಾಡಿ ಆ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರು, ಟ್ರೈನಿಂಗು ಮತ್ತು ಬೇಕಾದಂತಹ ಅವಶ್ಯಕತೆಯನ್ನು ಪೂರೈಸಿದ್ದಲ್ಲಿ ದೇಶದಲ್ಲಿ ನಾವು ಒಂದು ರೆವಲ್ಯೂಷನನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. 2012 ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸಿತ್ತು. ಉದಾಹರಣೆಗೆ 2 ಸಿಲ್ವರ್, 4 ಬ್ರಾನ್ಸ್ ಮೆಡಲ್ಗಳನ್ನು ಪಡೆದು 56ನೇ ರ್ಯಾಂಕ್ ಪಡೆದಿತ್ತು. ಹಾಗೂ 2016 ರಿಯೋ ಒಲಿಂಪಿಕ್ಸ್ನಲ್ಲಿ 1 ಸಿಲ್ವರ್ 1 ಬ್ರಾನ್ಸನ್ನು ಪಡೆದು ಭಾರತ 67ನೇ ರ್ಯಾಂಕಿಂಗ್ನಲ್ಲಿತ್ತು. ಈ ಸರಿಯೂ ಸಹ ಟೋಕಿಯೋದಲ್ಲಿ ನಡೆಯುವಂತಹ ಒಲಿಂಪಿಕ್ಸ್ನಲ್ಲಿ ಭಾರತ ಅಟ್ಲೀಸ್ಟ್ ಮೆಡಲ್ಸ್ಗಳನ್ನು ಪಡೆದಿರುವಂತಹ ಪಟ್ಟಿಯಲ್ಲಿ ರ್ಯಾಂಕಿಂಗ್ನಲ್ಲಿ 50ನೇ ಸ್ಥಾನಕ್ಕಿಂತ ಕೆಳಗೆ ಬಂದರೆ ಅದು ಭಾರತದ ಬೇರೆ ಕ್ರೀಡಾಪಟುಗಳಿಗೂ ಸಹ ಒಂದು ಅವಕಾಶ, ಮೋಟಿವೇಶನ್ ಆಗುತ್ತದೆ ಅನ್ನುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ 1 ಸ್ಟೇಟ್ 1 ಸ್ಪೋರ್ಟ್ ಅನ್ನುವಂತಹ, ಅಂದರೆ ಒಂದು ರಾಜ್ಯಕ್ಕೆ ಒಂದು ಕ್ರೀಡೆಯ ಒಂದು ಮಸೂದೆಯನ್ನು ತಂದಿದ್ದಲ್ಲಿ ನಾವು ಭಾರತದಲ್ಲಿ ಒಲಿಂಪಿಕ್ಸ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮೆಡಲ್ಸ್ಗಳಿಗೆ ಗೋಲ್ ಮಾಡಬಹುದು ಅನ್ನುವಂತಹ ವಿಷಯವನ್ನು ಹೇಳ್ತಾ ಇರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.